ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡ ಕನ್ನಡಿಗಾಂತರಲೇ. ನಮ್ಮ ಜೊತೆ ಇದ್ದಾರೆ ನಮ್ಮ ಶಂಕರ್ ಬ್ರೋ. ಇಂಥ ಮಳೆಯಲ್ಲಿ ಬೆಳಗ್ಗೆ ಆಲ್ಮೋಸ್ಟ್ ಟೈಮಿಂಗ್ 7 ಗಂಟೆ ಆಗಿದೆ. ಇನ್ನೂ 15 ನಿಮಿಷ ಟೈಮಿಂಗ್ ಇರೋದು. ಅಲ್ಲಿಯವ್ರು ಸುಮ್ಮನೆ ಕಂಟೆಂಟ್ ಬೇಕಲ್ಲ ಏನಾದ್ರು ನನಗೂ, ಅದಕ್ಕೆ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಅವನು ಮಾಡ್ಕೊಂಡೆ ಇಷ್ಟೊತ್ತವರೆಗೂ ತಲೆ ತಿಂದೆ, ಇವಾಗ ನಾನು ಮಾಡ್ಕೊತಾ ಇದ್ದೀನಿ. ಏನು ಹೇಳ್ತೀಯಪ್ಪ ನಮ್ಮ ಜನರಿಗೆ, ಡೆಲಿವರಿ ಬಾಯ್ಗೆ, ಹೊಸಬ್ರು ಬರೋರಿಗೆ? ಒಂದೇನಂದರೆ ಈ ಥರ ಮಳೆ ಬರೋ ಟೈಮಲ್ಲಿ ದಯವಿಟ್ಟು ಗಾಡಿನ ಹುಷಾರಾಗಿ ಓಡಿಸಿ. ಏನಕ್ಕೆ ಅಂದರೆ ಗಾಡಿ ಬಂದು ನಾವೇನು ಮಾಡ್ತೀವಿ, ಜೋರಾಗಿ ಹೋದಾಗ ಫ್ರಂಟ್ ಬ್ರೇಕ್ನ ಜಾಸ್ತಿ ಹಿಡಿತೀವಿ. ಸೊ ಅವಾಗ ಸ್ಕಿಡ್ ಆಗೋದು ಜಾಸ್ತಿ. ನಿನ್ನೆ ನಮ್ಮ ಹುಡುಗ ಒಬ್ಬ ಸ್ಕಿಡ್ ಆಗಿ ಬಿದ್ದಿದ್ದಾನೆ. ಸೊ ಹುಷಾರಾಗಿ ಡ್ಯೂಟಿ ಮಾಡಿ. ಈ ಟೈಮಲ್ಲಿ ತುಂಬ ಸ್ಕಿಡ್ ಆಗುತ್ತೆ, ತುಂಬ ಅಂದರೆ ತುಂಬ ಸ್ಕಿಡ್ ಆಗುತ್ತೆ. ಸೊ ನಮ್ಮ ಹುಡುಗರು ಏನು ಮಾಡ್ತಾರೆ ಅಂದರೆ ಅದರಲ್ಲಿ ಬೇರೆ ರೋಡ್ಗಳು ಸರಿ ಇಲ್ಲ, ದಯವಿಟ್ಟು ಹೆಲ್ಮೆಟ್ ಹಾಕಲ್ಲ. ಸೊ ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಂಡು ಫುಲ್ ಹೆಲ್ಮೆಟ್ ಹಾಕೊಳ್ಳಿ, ರೇನ್ಕೋಟ್ ಹಾಕೊಳ್ಳಿ. ಈ ಟೈಮಲ್ಲಂತೂ ಒಂದು ಹಾಫ್ ಆನ್ ಅವರ್ 1 ಅವರ್ ಲೇಟ್ ಆದರೂ ಪರವಾಗಿಲ್ಲ. ಸೊ ಆರಾಮಾಗಿ ಡ್ಯೂಟಿ ಮಾಡಿ ಈ ವೆದರಲ್ಲಿ ಅಷ್ಟೇ. ಇಲ್ಲ ಮತ್ತು ಏನೋ ಬೇರೆ ಬೇರೆ ಕಂಟೆಂಟ್ ಕ್ರಿಯೇಟರ್ಗಳು ಡೆಲಿವರಿ ಬಾಯ್ಸ್ ಬಗ್ಗೆ ಮರ್ಯಾದೆ ಕೊಡಲ್ಲ. ಆ ಕಡೆ ಎಲ್ಲರೂ ಮರ್ಯಾದೆ ಕೊಟ್ಟೆ ಕೊಡ್ತಾರೆ. ನನಗೆ ಇದುವರೆಗೂ 3 ವರ್ಷ ನೀವು ಯಾರಾದರೂ ಕಸ್ಟಮರ್ ರ್ಯಾಶಿಂಗ್ ಮಾತಾಡೋದ ಒಬ್ಬರಾದ್ರು ಮಾತಾಡಿದ್ದಾರೆ. ನನಗೆ ಇದುವರೆಗೂ ಒಂದು ಮಾತಾಡಿಲ್ಲ, ಲೇಟಾಗಿ ಬಂದಿದ್ದಕ್ಕೂ ಮಾತಾಡಿಲ್ಲ. ಏನಂದರೆ ಇಲ್ಲಿ ಏನಾಗುತ್ತೆ ಅಂದರೆ ನಾನು ಹೇಳೋದು ಲೈಕ್ ಡೆಲಿವರಿ ಬಾಯ್ಸ್ ಅದೇ ನೋಡೋ ವಿಧಾನ ಕೇಳ್ತೀನಿ. ಈಗ ಸೆಕ್ಯೂರಿಟಿ ಗಾರ್ಡ್ ತುಂಬಾ ಪ್ರಾಬ್ಲಮ್, ಕಸ್ಟಮರ್ ಕಡೆ ಪ್ರಾಬ್ಲಮ್ ಕಸ್ಟಮರ್ ಇಂದ ರೆಸ್ಟೋರೆಂಟ್ ಅಲ್ಲಿ ಜಾಸ್ತಿ, ರೆಸ್ಟೋರೆಂಟ್ ಮತ್ತೆ ಸೆಕ್ಯೂರಿಟಿ ಗಾರ್ಡ್ ಸೆಕ್ಯೂರಿಟೀಸ್ ಅವ್ರ ಕಡೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ನೋಡೋದಂತರ ಏನೋ ಲೈಕ್ ಅದು ಹೇಳೋಕ್ಕೂ ಬೇಡ. ಮೊನ್ನೆ ನನಗೆ BLL ಅದೇ ಆಯ್ತು. ಕಸ್ಟಮರ್ಸ್ ಏನೋ ಮಾತಾಡಲ್ಲ, ಇವ್ರು ಸೆಕ್ಯೂರಿಟಿ ಗಾರ್ಡ್ಸು ಬಿಟ್ರೆ ರೆಸ್ಟೋರೆಂಟಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರ್ತಾರಲ್ಲ ಅವರೇ ನೋಡೋದು. ಡೆಲಿವರಿ ಬಾಯ್ಸ್ ಅಂದರೆ ಹೆಂಗೆ ತಿಳ್ಕೊಂಡ್ಬಿಟ್ಟಿದ್ರೆ ಇವ್ರಿಗೇನೂ ಗೊತ್ತಿಲ್ಲ, ಇವ್ರಿಗೇನೋ ಬರಲ್ಲ, ಇವ್ರಿಗೇನೋ ಗೊತ್ತಿರಲ್ಲ. ಆಮೇಲೆ ಯಾವ ಕೆಲಸನೂ ಮಾಡೋಕ್ಕಾಗದೆ ಫೈನಲ್ ಆಗಿ ಡೆಲಿವರಿ ಜಾಬ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳೋದು. ಹೌದು, ನಿಮ್ದು ಎಜುಕೇಷನ್ ನನಗಿದೆ. ನನ್ನ ಸೆಕೆಂಡ್ PU, ಇದೊಂದು ಸೆಕೆಂಡ್ PUC. ನಂದು CNC. ನಿಮಗೆ CNC ಬಗ್ಗೆ ಲಾಂಗ್ ಫಾರ್ಮ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿ, ನಾನು ಏನು ಓದಿದ್ದೀನಿ ಅಂತ. ಆದ್ರೂ ಬಂದ್ಬಿಟ್ಟು ಡೆಲಿವರಿ ಕೆಲಸ ಮಾಡ್ತಾರೆ. ನೀವು ನಂಬ್ತೀರ ನಮ್ಮಲ್ಲ, ನನಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಇಂಜಿನಿಯರು. ಇಲ್ಲ ಮೊನ್ನೆ ನಿಜ ಹೇಳ್ತಾರೆ, ಒಬ್ರು ಅವ್ರ ಏರಿಯಾ ಹೆಸರು, ಸ್ಟೇಷನ್ ಹೆಸರು ಹೇಳಲ್ಲ, ಅವ್ರ ಹೆಸರು ಹೇಳಲ್ಲ. ಒಬ್ರು ಪೊಲೀಸ್ ಇವಾಗಾದ್ರೂ ಡೆಲಿವರಿ ಕೆಲಸ ಮಾಡ್ಕೊಂಡಿದ್ದಾರೆ, ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇದ್ದಾರೆ ಪೊಲೀಸ್. ಅದು ಏನಿಲ್ಲ, ನಾನು ಹೇಳೋದೇನಂದ್ರೆ ಲೈಕ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಮಾಡ್ತಾ ಇದ್ದಾರೆ ಡೆಲಿವರಿ. ಅಭಿಪ್ರಾಯ ಏನು ಗೊತ್ತಿಲ್ಲದ್ರೆ, ಏನು ಕೆಲಸ ಇಲ್ಲದ್ರೆ ಈ ಫೀಲ್ಡಿಗೆ ಬಂದವರಂತ. ನಿಜ ಹೇಳ್ಬೇಕು ಅಂದರೆ ಅಂಥವ್ರಿಗೆ ನಮ್ಮ ವಿಡಿಯೋಸ್ ನೋಡಿದ್ರೆ ಗೊತ್ತಾಗ್ತದೆ. ಅಂದರೆ ಇಲ್ಲ ಇದ್ರಲ್ಲಿ ಲೈಫ್ ಇಲ್ಲ ಅಂತ ಹೇಳ್ತೀರಾ ಗುರು, ಇದ್ರಲ್ಲಿ ಲೈಫ್ ಐತೆ. ಯಾಕೆ ಹೇಳೋ, ಲೈಫ್ ಅಂದ್ರೆ ಏಜ್ ಇರೋ ದುಡ್ಕೋಬೇಕಷ್ಟೇ. ಇವಾಗ ನೋಡಿ ನಮ್ಮ ಮನೆಗೆ ಎಷ್ಟು, ನಾನೊಂದು ಗೋಪುರ ತೊಗೊಂಡೆ, ಒಂದು ಐಫೋನ್ ತೊಗೊಂಡೆ, 4 ಫೋನ್ ತೊಗೊಂಡ್ಬಿಟ್ಟು ಎಕ್ಸ್ಚೇಂಜ್ ಮಾಡಿದೆ. ಅದಾದಮೇಲೆ ನಮ್ಮ ರಾಣಿನ ತೊಗೊಂಡೆ, ಇಂಥ ಫ್ರೆಂಡ್ನ ಪಡ್ಕೊಂಡಿದ್ದೀನಿ. ಇನ್ನೇನು ಬೇಕು? ನಿನ್ನ ಫ್ರೆಂಡ್ಶಿಪ್ಗೂ ನಿನಗೂ ಯಾಕೆ ಗುರು? ಅಪ್ಪ ಯಾಕೆ ಬೇಕೆಲ್ಲ ತಪ್ಪಾಗಿ ಮಾತಾಡಿದ್ರೆ ದುಡ್ಡು ಕೊಟ್ಬಿಟ್ಟು ಕಮೆಂಟ್ಸ್ ಹಾಕ್ಸ್ತಾನೆ, ಬೇಡ ಆ ಥರ ಏನಕ್ಕಲ್ಲ ಆದ್ರು ಅವ್ರ ಅಭಿಪ್ರಾಯ ಅವ್ರು ತಿಳಿಸ್ತಾರೆ. ಇನ್ನೊಂದು ಹೇಳ್ತೀನಿ, ಲೈಕ್ ಡೆಲಿವರಿ ಫೀಲ್ಡಲ್ಲಿ ಲೈಫ್ ಇಲ್ಲ ಅಂತ ಹೇಳೋಕೆ ಬರಬೇಡಿ. ಹೇಳೋದೇ ತಪ್ಪು. ಅದು ಏನಕ್ಕೆ ಅಂದರೆ ನಾನು ಝೀರೋ ಅಲ್ಲಿ ಇದ್ದವನು ಈಗ ನನ್ನ ಹತ್ರ ಒಂದು ಫೋನು, ಒಂದು ಕ್ಯಾಮ್ರಾ, ಒಂದು ಗಾಡಿ, ಒಂದು ಮನೆ, ಅಂದರೆ ಸ್ವಂತ ಮನೆ ಅಲ್ಲ, ಥರ ಲೀಸ್ಗೆ ಇರೋ ಥರ ಮನೆ. ಸೊ ನನ್ನ ಮದುವೆಗೆ ನಾನು ನಿನ್ನ ನಂಬಲ್ಲ, ನನಗೆ ಫಾದರ್ ಇಲ್ಲ, ಅಪ್ಪ ಇಲ್ಲ. ಸೊ ನನ್ನ ಮದುವೆಗೆ ಅದೆಲ್ಲ ಎಷ್ಟು, ನೀವೊಂದು ಮದುವೆ ಅಂದರೆ ನಿಮಗೆ ಗೊತ್ತಿರ್ತದೆ ಎಷ್ಟು ಖರ್ಚಾಗುತ್ತೆ ಅಂತ. ಅಷ್ಟು ದುಡ್ಡು ಖರ್ಚನ್ನ ನನ್ನ ಡೆಲಿವರಿ ಫೀಲ್ಡಲ್ಲೇ ಮಾಡಿರ್ಬೋದು. ಸೊ ತುಂಬ ಜನ ಹೇಳ್ತಾರೆ, ಬಟ್ ಇದರಲ್ಲಿ ಕಷ್ಟ ಇದೆ, ಎಫರ್ಟ್. ಅಂದರೆ ಲೈಕ್ ಈಗ ನೋಡಿ, ಸೊಂಟ ನೋವು, ಮೈಕೈ ನೋವು ಅದೆಲ್ಲ ಇಲ್ಲಿ ಬರ್ತದೆ. ಸೊ ಯಾವುದೇ ಕಾರಣಕ್ಕೂ ಇಲ್ಲಿ ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಎಲ್ಲೂ ದುಡ್ಡು ಯಾರೂ ಕೊಡೋಲ್ಲ, ನಿಮ್ಮ ಅಪ್ಪ ಅಮ್ಮನೂ ಕೊಡೋಲ್ಲ. ಏನಾದರೂ ಒಂದು ಕೆಲಸ ಇಲ್ಲ, ನೀರು ತಗೊಂಡು ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಒಂದು 5 ರೂಪಾಯಿ 10 ರೂಪಾಯಿ ಕೈಯಲ್ಲಿ ಇಡ್ತಾರೆ. ಸೊ ಎಲ್ಲರೂ ಅಷ್ಟೇ, ಕೆಲಸ ಕಷ್ಟಪಟ್ಟರೆ ದುಡ್ಡು ಅಷ್ಟೇ. ತುಂಬ ಜನಕ್ಕೆ ಏನಂದರೆ ಲೈಕ್ ಆ ಮೆಂಟಾಲಿಟಿ ಇರೋಲ್ಲ. ಈ ಕೆಲವರಿಗೆ ಕಷ್ಟಪಡೋ ಮೆಂಟಾಲಿಟಿ. ಈಗ ನಿನಗೆ ನನಗೆ ಯಾಕಂದ್ರೆ ರಾತ್ರಿ ಎಲ್ಲ ಬೆಳಗ್ಗೆ ಎಲ್ಲ ಬೇಕಾದರೆ ಆಫರ್ ಕೊಡಲಿ 100 ರೂಪಾಯಿ ಮಾಡ್ತೀವಿ, ಹೌದಾ? ಕೆಲವ್ರು ಹೆಂಗಲ್ಲ, ಕೆಲವ್ರು ಹೆಂಗಂದರೆ ಅವ್ರ ಮೆಂಟಲಿ 1000 ರೂಪಾಯಿ ಆಯಿತಾ, 5000 ಒಂದು ಆರ್ಡ್ರ್ ಕೊಟ್ಟರು ಮನೆಗೆ ಒಯ್ತಾ ಇರ್ತಾರೆ. ಲೈಕ್ ಎಲ್ಲರೂ ಒಂದೇ ಥರ ಇರಲ್ಲ, ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ. ನಾನೇನು ಮಾತಾಡೋಕ್ಕಾಗಲ್ಲ. ಹೊಸೊಬ್ರು ಯಾರಾದ್ರೂ ಜಾಯ್ನಿಂಗ್ ಆಗೋರು ನಮ್ಮ ಶಂಕರ್ ನಮ್ಮ ನೇಷನ್ Instagram ಅಲ್ಲಿ DM ಮಾಡಿ ಬಿಟ್ರೆ, ನಾನು SRJ ಕನ್ನಡ Instagram ಪೇಜಲ್ಲೂ DM ಮಾಡಿ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇಷ್ಟು ದಿವಸ ನಾನು ಅಷ್ಟು ರೆಫರ್ ಮಾಡಿರಲಿಲ್ಲ. ಬಿಕಾಸ್ ಏನಕ್ಕೆ ಅಂದರೆ ಅದೇ ಈ ಥರ ಕಮೆಂಟ್ಸ್ಗಳು ಏನಪ್ಪ ಅಂದರೆ ನಿಮ್ಮಿಂದ ಹಾಳಾಗ್ತಿದೆ ಹಂಗೆ ಹಿಂಗೆ ಅಂತ. ಬಟ್ ಇವತ್ತು ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ರೆಫರ್ ಮಾಡ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ. ಮತ್ತು ಇನ್ನೊಂದು ಬಂದು ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಒಂದು ದಿವಸ ಲೇಟ್ ಆಗ್ಬೋದು ನೀವು ಮಾಡಿದ ಮೆಸೇಜ್ ರಿಪ್ಲೈ ಮಾಡೋಕ್ಕೆ. ಏನಕ್ಕೆ ಅಂದರೆ ನಾವು ಕೆಲಸ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ಲೇಟ್ ಆಗ್ಬೋದು, ಬಟ್ ಖಂಡಿತ ಮಾಡ್ತೀವಿ. ಮತ್ತು ಇನ್ನೊಂದು, ನಿಮಗೆ ರೆಫರ್ ಮಾಡೋದಲ್ದಿರ ನಿಮ್ಗೆ ಏನಾದರೂ ಚಿಕ್ಕ ಪುಟ್ಟ ಇನ್ಫಾರ್ಮೇಷನ್ ಬೇಕು ಅಂದ್ರೂ ನಾವು ಖಂಡಿತ ಕೊಡ್ತೀವಿ, ನಮ್ಮ ಕೈಲಾದ. ಅದು ಮತ್ತೆ ಬೈಕ್ ಇರಬೇಕು ನಿಮ್ಮ ಹತ್ರ, DL ಇದ್ರೆ ಮಾತ್ರ. ಇನ್ನೊಂದು ದಯವಿಟ್ಟು ಒಂದು ಮಾತು ಹೇಳಕ್ಕೆ ಇಷ್ಟಪಟ್ಟು, ಈ ವಿಡಿಯೋದಲ್ಲಿ ತುಂಬ ಜನಕ್ಕೆ ಕಷ್ಟಪಡೋ ಆಸೆ ಇದೆ ಮತ್ತು ಪ್ರಾಬ್ಲಮ್ಸ್ ಇದೆ ಹೇಳ್ಕೊತಾರೆ ನನಗೆ. ಬಟ್ ಒನ್ ಥಿಂಗ್, DL ಬೈಕು ಇಲ್ದ್ರೆ ಬರೋಕ್ಕೆ ಹೋಗ್ಬೇಡಿ ಇಲ್ಲಿ. ಆ್ಯಂಡ್ ತುಂಬ ಜನ ಹೇಳ್ತಾರೆ ಈ ರೆಂಟಲ್ ವೆಹಿಕಲ್ ಎಲ್ಲ DL ಇಲ್ದ್ರೆ ಕೊಡ್ತಾರೆ ಅಂತ. ಅದೆಲ್ಲ ತುಂಬ ಪ್ರಾಬ್ಲಮ್ ಇದೆ. ದುಡಿಬೋದು, ಬಟ್ ಪ್ರಾಬ್ಲಮ್ಸ್ ಇದೆ. ನನಗೆ ಕೇಳೋದಾದರೆ ಗಾಡಿ DL ಇದ್ದರೆ ಆರಾಮಾಗಿ ಬನ್ನಿ, ರೆಫರ್ ಮಾಡ್ಬೋದು.
ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ಡ್ಯೂಟಿ ಲಾಗಿನ್ ಆಗಬೇಕು, 5 ನಿಮಿಷ ಟೈಮಿಂಗ್ ಇದೆ. ರೇನ್ ಕೋಟ್ ಎಲ್ಲ ಹಾಕೋಬೇಕು, ಯಾಕಂದರೆ ಮಳೆ ಬೇರೆ ಬರ್ತೈತೆ. ಹಂಗೆ ಇವಾಗ ಡ್ಯೂಟಿ ಆಗಿದ ತಕ್ಷಣ ಆರ್ಡರ್ ಬಿದ್ಮೇಲೆ ಸಿಗ್ತೀನಿ. ಆಮೇಲೆ ತುಂಬ ಜನ ಕೇಳ್ತಾ ಇದ್ದೀರಾ ರೇನ್ ಪೌಚು ಮತ್ತು ರೇನ್ ಕೋಟ್ ಬಂದುಬಿಟ್ಟು ನಿಮ್ಗೆ ಸ್ವಿಗ್ಗಿ ಬೇಕಾದರೆ ದಯವಿಟ್ಟು ಸ್ವಿಗ್ಗಿ ಆ್ಯಪಲ್ಲೇ ಸಿಗುತ್ತೆ. ಅದನ್ನು ಬಿಟ್ಟರೆ ಡೆಕತ್ಲೈನು ಮತ್ತು ರೋಡ್ ಸೈಡ್ ಸಿಗುತ್ತೆ. ಅದೇನಿಲ್ಲ, ಎಲ್ಲಿ ಬೇಕಾದ ತೊಗೊಳ್ಳಿ. ಈ ಥರ ಫೋನ್ ಪೌಚ್ಗಳು ರೋಡ್ ಸೈಡ್ ಸಿಗುತ್ತೆ, ಬಿಟ್ಟರೆ ಮೊಬೈಲ್ ಶಾಪಲ್ಲಿ ಸಿಗುತ್ತೆ. 100 ರೂಪಾಯಿ ಕೊಟ್ಟರೆ ಆರಾಮಾಗಿ ತೊಗೊಂಡು ಯೂಸ್ ಮಾಡ್ಕೋಬೋದು. ರಫ್ ಆ್ಯಂಡ್ ಟಫು ಆರಾಮಾಗಿ ಮಾಡಿ ಇಷ್ಟು ಹೇಳ್ತಾ ಇಷ್ಟಪಡ್ತೀನಿ. ಇವಾಗ ಫಸ್ಟ್ ಆರ್ಡ್ರ್ ಬಿದ್ದಿರೋದು ಯೂಟ್ಯೂಬಿಂದ ಎಲ್ಲಿ ಕೊಟ್ಟನಂದರೆ ಯಾವ್ದು ಗುರು ಇದು ಏರಿಯಾ? ಓಹೋ ಅಮೃತಹಳ್ಳಿ ಅಬ್ಬಿಕೆರೆ. ಏನು ಶಂಕರ್ ಇಷ್ಟೊಂದು ಲಾಂಗು 13 ಕಿಲೋಮೀಟ್ರ್ ಕೊಟ್ಬಿಟ್ಟವನೇ ಫಸ್ಟ್ನೇ ಆರ್ಡ್ರೆ. ಮಜಾ ಮಾಡು. ರೇಂಜ್ ಚಾರ್ಜ್ ಕೊಟ್ಟಿಲ್ಲ, ಫೋಟೋ ಹಾಕೋಣ ರೇಂಜ್ ಚಾರ್ಜದೊಂದು. ಇವಾಗ ಎಷ್ಟೇ ಇದು 3ನೇ ಆರ್ಡರ್ ಬಿದ್ದಿರೋದು ನನಗೆ. ಅದಕ್ಕೆ ರಿಟರ್ನ್ ಅಮೌಂಟ್ ಕೊಟ್ಟಿದ್ದಾದರೆ 38 ರೂಪಾಯಿ ರಿಟರ್ನ್ ಅಮೌಂಟೇ ಕೊಟ್ಬಿಟ್ಟವನೆ. 2 ಆರ್ಡರ್ ಹೊಡೆದಿದ್ದೀನಿ, ಇಲ್ಲಿ 3 ಅಂದರೆ 10 ಕಿಲೋಮೀಟ್ರ್ ಫಸ್ಟ್ ಆರ್ಡರ್ ಲಾಂಗ್ ಹೊಡೆದಿದ್ದೀನಲ್ಲ. ಅದಕ್ಕೆ ಇವಾಗ ಬ್ರಾಹ್ಮಣಪೇಟೆಯಲ್ಲಿ ತಿಂಗಳಿಂದ ಪಿಕಪ್ ಇರೋದು ಡ್ರಾಪ್ ಇಲ್ಲೇ ಕುಡಿಗಳಿ ಕಡೆ ಇರೋದು ಡ್ರಾಪು. ಫುಡ್ಡು ರೆಡಿ ಆಯಿತು, ಬರೀ ಇದನ್ನು ಪಿಕಪ್ ಮಾಡಿ ಡ್ರಾಪ್ ಮಾಡೋಕೆ ಹೋಗೋಣ. ಇವಾಗ ಇನ್ನು ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ, ಆದರೆ ಕಸ್ಟಮರಾಗಿ ಕಾಲ್ ಪಿಕ್ ಮಾಡ್ತಾಯಿಲ್ಲ. ಆಲ್ಮೋಸ್ಟ್ 3-4 ಸರಿ ಮಾಡಿದ್ದೀನಿ. ಆದರೆ ಇವಾಗ ಟಿಕೆಟು ಕಸ್ಟಮರ್ ಇಸ್ ನಾಟ್ ರೀಚೇಬಲ್ ಅಂತ ಹಾಕಿದ್ದೀನಿ. ಅದು ಒಂದು ಸರಿ ಕಾಲ್ ಬಂದಿದೆ. ಇವಾಗ ಇನ್ನೂ 2-3 ಸರಿ ಕಾಲ್ ಬರಬೇಕು. ಏನು ಮಾಡ್ತಾರೋ ಗೊತ್ತಾಗ್ತಾಯಿಲ್ಲ ಎಷ್ಟೊತ್ತೈತಿ. ಇವಾಗ ಫಸ್ಟ್ ಟೈಮ್ ಆಗಿದೆ, ಅದು ಕಾಲ್ ಪಿಕ್ ಮಾಡಿಲ್ಲ. ಸೆಕೆಂಡ್ ಟ್ರೈ ಕಾಲ್ ಕಸ್ಟಮರ್ ಮಾಡ್ತಾಯಿದ್ದಾರೆ. ಕಸ್ಟಮರ್ ಸಪೋರ್ಟ್ ಕಡೆಯಿಂದ ಟಿಕೆಟ್ ರೈಸ್ ಮಾಡಿದ್ದಕ್ಕೆ ನೋಡೋಣ ಏನಾಗುತ್ತೋ. ಆಲ್ಮೋಸ್ಟು ಎಲ್ಲಿಂದ ಬಂದಿದ್ದೀನಿ ಗೊತ್ತಾ, ನಾನು ನಮ್ಮ ಏರಿಯಾದಿಂದ ಸಂಜಯ್ ನಗರಿಂದ ಬಸವೇಶ್ವರ ನಗರಕ್ಕೆ ಬಂದಿರೋದು. ಇರೇ ಕಸ್ಟಮರ್ ಸಪೋರ್ಟ್ ಕಡೆಯಿಂದ ಕಾಲ್, ಕಸ್ಟಮರಿಂದ ಬರೋಲ್ಲ, ಕಸ್ಟಮರ್ ಸಪೋರ್ಟ್ ಕಡೆಯಿಂದ ಹೋಗ್ತಾ ಇರುತ್ತೆ. ಕಾಲ್ ಕನೆಕ್ಟ್ ಆಗ್ತಾ ಇರುತ್ತಲ್ಲ. ಮಳೆ ಫುಲ್ಲು ಇಳಿದೋಗ್ಬಿಟ್ಟೈತೆ. ಇವಾಗ ನೋಡೋಣ ಏನಾಗುತ್ತೆ ಅಂತ, ಮತ್ತೆ ಸಿಗ್ತೀನಿ ನಿಮ್ಗೆ ಆಮೇಲೆ. ಇವಾಗ ಟೈಮ್ ಬಂದುಬಿಟ್ಟು 11 ಎಷ್ಟಪ್ಪ ಟೈಮಿಗಿದೆ, 11:21 ಟೈಮಿಂಗ್ ಆಗಿರೋದು. ಒಂದು ಆರ್ಡ್ರ್ ರಿಜೆಕ್ಟ್ ಮಾಡಿದ್ದೀನಿ. ಯಾಕಪ್ಪ ಅಂದರೆ ಎಲ್ಲಿ KR ಪುರಂ ಆ ಸೈಡ್ ಹಾಕಿದೆ ಮುಂದೆ 19, 20, 30 ಅದೆಷ್ಟು 22 ಕಿಲೋಮೀಟ್ರದು. ಇವಾಗ ಆರ್ಡ್ರ್ ಬಂದುಬಿಟ್ಟು 10 ಆಗಿದೆ. ಎಲ್ಲ ಸೇರಿಸಿಬಿಟ್ರು, ಲಾಂಗ್ ಆರ್ಡ್ರ್ಸ್ ಎಲ್ಲ ಸೇರಿಸಿಬಿಟ್ಟು ಅರ್ನಿಂಗ್ಸ್ ಮಾತ್ರ 650 ರೂಪಾಯಿ ಆಗಿರೋದು. ಇವಾಗ ಮತ್ತೆ ಒಂದು ಯಾವುದೋ ಲೇ ಹೈವೇನಿಂದ ಕೊಟ್ಟಿರೋದು. ಎಲ್ಲಪ್ಪ ಅಂದರೆ ಜಾಳಹಳ್ಳಿ ಕೊಟ್ಬಿಟ್ಟವನೆ ಬಡ್ಡಿ ಮಗ ಓದು. ಅದು ರಿಜೆಕ್ಟ್ ಮಾಡಿದೆ. ಈ ಕಡೆ ಒಂದು 9 ಕಿಲೋಮೀಟ್ರ್ ಕೊಟ್ಬಿಟ್ಟವನೆ ಪಿಕಪ್ ಡ್ರಾಪು. ಸಂಜಯ್ ನಗರಕ್ಕೆ ಪಿಕಪ್ಗೆ ಹೋಗಬೇಕು. ಯಾವುದೋ ಹೈವೇನ್ ಅಂತ ಇದು ಯಾವುದು ರೆಸ್ಟೋರೆಂಟ್ ಅಂತಲೇ ಗೊತ್ತಾಗ್ತಲ್ಲ ನನಗೂ. ಸಿಗ್ನಲ್ದಲ್ಲಿರೋದು. ಕೇಕ್ ಆರ್ಡ್ರ್ ಬಿದ್ದುಬಿಟ್ಟೈತೆ. ಏನು ಇವತ್ತು 5ನೇದು 4ನೇ ಕೇಕ್ ಆರ್ಡ್ರ್ ಹೋಯ್ತಾ ಇರೋದು ನಾನು. ಇದು ಆಬ್ರಿ ಮತ್ತು ಕಿಚನ್ಸ್ ಕೇಕ್ದು ಅದು ಇದು ಅಂದ್ಕೊಂಡು ನೋಡೋಣ ಎಷ್ಟಾಗುತ್ತೆ. ಮಳೆ ಅಂತೂ ಹೋಗ್ಬಿಟ್ಟೈತೆ. ಸದ್ಯಕ್ಕೆ ಬಿಸಿಲು ಬಿದ್ದುಬಿಟ್ಟೈತೆ. ಮತ್ತೆ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ ಮಳೆದು. ಯಾವ ಟೈಮಲ್ಲಿ ಮಳೆ ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬೆಂಗಳೂರಲ್ಲಿ. ಇರಿ ಮತ್ತೆ ಸಿಗ್ತೀನಿ ನಿಮ್ಗೆ ಆಮೇಲೆ. ಇರಿ ಇದು ಯಾವುದೋ ಚಾಕ್ಲೇಟ್ ಜರೋಬಾ ಕೇಕ್ ಅಂತೆ. ಎಷ್ಟು ಕೆ ಜಿನ ಇದು ಕೇಕು? 1 kg ಟೇಸ್ಟ್ ನೋಡ್ಬೋದಾ? ಟಿಫನ್ ಮಾಡಿದ್ರಾ? ಟಿಫನ್ ಆಯಿತಾ? ಹೋಗೋಷ್ಟರಲ್ಲಿ ಚೆನ್ನಾಗಿ ಐಸ್ ಕೇಕ ಇದು. ಹೋಗೋಷ್ಟರಲ್ಲಿ ಏನಾಗಿರುತ್ತೋ ಗೊತ್ತಿಲ್ಲ. ಯಾವುದು ಹ್ಯಾಪಿ ಆ್ಯನಿವರ್ಸಿನಾ? ಲಾಸ್ಟ್ ಡೇ ಆಗಬಾರ್ದು ಇವತ್ತು ಕೇಕ್ ತೊಗೊಂಡು ಹೋದ್ರೆ ನಾವು. ಇದು ಯಾವುದು ಆ್ಯನಿವರ್ಸಿ, ಹ್ಯಾಪಿ ಆ್ಯನಿವರ್ಸಿ ಕೇಕ್ ತೊಗೊಂಡು ಹೋಗ್ತಾಯಿದ್ದೀನಿ. ಕೇಕ್ ಮಾತ್ರ ಡ್ಯಾಮೇಜ್ ಆಗಬಾರ್ದು ಬಾಬಾ, ಅಷ್ಟೇ ಸಾಕು. ಯಾಕಂದ್ರೆ ಅವ್ರದ್ದೇ ಲಾಸ್ಟ್ ಡೇ ಆಗೋದು ಬೇಡ ಮತ್ತು ಕಸ್ಟಮರ್ದು. ಎಲ್ಲಪ್ಪ ಡ್ರಾಪ್ ಅಂದರೆ ಜಾಳಹಳ್ಳಿ ಪ್ರಶಾಂತ್ ನಗರ್ ಟಿ ದಾಸರಹಳ್ಳಿಲಿರೋ ಡ್ರಾಪ್ ಇದು. ಓಹೋ ಅಯ್ಯಪ್ಪ ಸ್ವಾಮಿ ಟೆಂಪಲ್ ರೋಡು, ಅದಾದಮೇಲೆ ಒಳಗಡೆ ರೋಡು. ಇರಿ ಎಷ್ಟು ಕಿಲೋಮೀಟ್ರ್ ನೋಡೋಣ. ಆಲ್ಮೋಸ್ಟು 11:30 ಆಗಿದೆ ಟೈಮಿಂಗ್ಸು. 9 ಕಿಲೋಮೀಟ್ರ್ ಕರೆಕ್ಟಾಗಿರೋದು. ಒಬ್ಬ ಫುಲ್ ಎಲ್ಲ ಕಡೆ ರಶ್ ಐತೆ. ಆದರೂ ಹೋಗೋಣ. ಸಬ್ಸ್ಕ್ರೈಬರ್ ಸಿಕ್ಬಿಟ್ರು ಸಡನ್ನಾಗಿ. ಯಾವ ಚಿಕ್ಕಮಂಗ್ಳೂರಾ ಅಣ್ಣ? ಚಿಕ್ಕಮಂಗ್ಳೂರಾ? ಹೌದಾ? ನೋಡಿ 9741. ಹಾಂ ಓಕೆ ಬ್ರೋ, ಥ್ಯಾಂಕ್ಸ್ ಬ್ರೋ. ಓಕೆ ಅಣ್ಣ, ಬನ್ನಿ ಟೀ ಕುಡ್ಕೊಂಡು ಹೋಗೋಣ. ಆರ್ಡರ್ ಕೊಟ್ಬಿಟ್ಟು ಬರ್ತೀನಿ. ಹಾಂ ಕಾರ್ತಿಕ್ ಪಿಜಾ ಅಂತ ನಿಮ್ದೇನಾ? ಓಕೆ ಬ್ರೋ. ಎಲ್ಲಿ ನೀವು ಮಾಡ್ತಾಯಿರಿ ಸ್ವಿಗ್ಗಿನಾ? ಝೊಮ್ಯಾಟೋನ ಎಷ್ಟು ಮಾಡ್ತೀರಾ ದಿನಕ್ಕೆ? ಹಾಂ ಹೌದಾ? ಇವಾಗ ಸ್ವಿಗ್ಗಿ ಐಡಿ ಇದೆಯಾ? ಹಾಂ ಇದು ಪಾರ್ಟ್ ಟೈಮ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಹಾಕ್ಬಿಡಿ ಅಷ್ಟೇ, ಎಷ್ಟಾಗುತ್ತೆ. ಸರಿ ಬ್ರೋಣ್ಣ. ಹಾಂ ಸರಿ, ಥ್ಯಾಂಕ್ಸ್ ಅಣ್ಣ. ಇಲ್ಲಿ ಜಾಳಹಳ್ಳಿ ಹತ್ರ ಬಂದಿದ್ದೆ, ಅವರೇ ಕರೆಸ್ಬಿಟ್ಟು ಮಾತಾಡಿದ್ರು. ಇದನ್ನು ಆ ಡ್ರಾಪ್ ಹತ್ರ ಬಂದಿದ್ದೀನಿ. ಇವಾಗ ಆಲ್ಮೋಸ್ಟು ಅರ್ಧ ಕಿಲೋಮೀಟ್ರ್ ಐತೆ ಅಷ್ಟೇ. ಹೊರಗಡೆ ಅಂತೂ ಕೇಕ್ ಚೆನ್ನಾಗೈತೆ. ಯಾವುದು? ಪ್ರಶಾಂತಿ ದಾಸರ ಹೆಲ್ತ್ ಮೆಡಿಕಲ್ ಸೆಂಟರ್ ಬೆಂಗಳೂರು, ಸುಮಲತಾ. ಮೇಡಮ್ ಯಾರಾದರೂ ಆರ್ಡರ್ ಮಾಡಿದ್ರೆ ಕೇಕು? ಸುಮಲತಾ ಅಂತ ಅಡ್ರೆಸ್ ಇದೆ ಹಾಕಿದ್ದಾರೆ.
ಮೆಡಿಕಲ್ ಸೆಂಟ್ರ್ ಅಂತ. ಸುಮಲತಾ ಬಿ. ಹಲೋ, ಕಾಲ್ ಮಾಡಿ ಮೇಡಮ್. ಇಲ್ಲಿ ಮೆಡಿಕಲಲ್ಲಿ ಇದ್ರ ನೀವು ಹಾಕಿದ್ರ ಅಡ್ರೆಸ್ಸು ಮೆಡಿಕಲ್ ಸೆಂಟ್ರು? ಓಕೆ ಬನ್ನಿ, ಇಲ್ಲೇ ಮೆಡಿಕಲ್ ಒಳಗಡೆ ಇದ್ದೀನಿ. ಪಕ್ಕದ ಮನೆನಾ? ಪಕ್ಕದ ಮನೆ ಅಂತ ಅವ್ರ ಅಡ್ರೆಸ್ ಇದು ಹಾಕವ್ರೆ. ಓಕೆ ಬನ್ನಿ ಮೇಡಮ್. ಓಕೆ ಸಾರಿ ಮೇಡಮ್, ಅಡ್ರೆಸ್ ಇದು ಹಾಕವ್ರೆ, ಪಕ್ಕದ ಮನೆ ಅಂತೆ. ನೋಡೋಣ ಯಾವ್ದು ಮನೆನೋ ಯಾರಿಗೆ ಗೊತ್ತು. ಅದಾ ಡೆಲಿವರಿ ಕಂಪ್ಲೀಟ್ ಕೊಟ್ಬಿಡೋಣ. ಅಲ್ಲಿದೆ ಅನ್ನೋಕ್ಕೆ ಕಾಣಲಿಲ್ಲ ನಂಬರ್ ಅದು. ಓಕೆ ಥ್ಯಾಂಕ್ ಯು ಮೇಡಮ್. ರೇಂಟ್ ಸರ್ಚ್ ಕೊಟ್ಬಿಟ್ಟವನ ಇದಕ್ಕೆ, ಪರವಾಗಿಲ್ವೇ? ಬರೆಡ್ಡಿ ಮಗ. ಹೌದು, ಎಷ್ಟು ರೂಪಾಯಿ ನೋಡಿ, 57 ರೂಪಾಯಿ 10 ಕಿಲೋಮೀಟ್ರಿಗೆ, 15 ರೂಪಾಯಿ ಸರ್ಜು ಮತ್ತು ರೇಂಟ್ ಸರ್ಜ್ 25 ರೂಪಾಯಿ ಅಂತೆ. 30 ರೂಪಾಯಿ ಅದು ತೋರಿಸಿದೆ ಎಲ್ಲ ಹೊಗೆ. 700 ರೂಪಾಯಿ ಆಗಿದೆ ನೋಡಿ ಅರ್ನಿಂಗ್ಸು. 10 ಆರ್ಡ್ರು ಬರೇ. ಇವಾಗ ಟೈಮಿಂಗು 11:54 ಆಗಿದೆ. 5 ನಿಮಿಷ ವೇಟ್ ಮಾಡಿದ್ರೆ 23 ರೂಪಾಯಿ ರಿಟರ್ನ್ ಅಮೌಂಟ್ ಐತೆ. ಹೋಗ್ಬಿಟ್ಟು ಸಿಗ್ತೀನಿ ಮತ್ತೆ ಝೋನ್ಗೆ. ಓಕೆ ಓಕೆ. ಇಲ್ಲಿ ಹ್ಯಾಂಗೋ ಹತ್ರ ಬಂದಿದೆ, ಐಟಮ್ ಇಲ್ಲ ಅಂತ ಕ್ಯಾನ್ಸಲ್ ಆಗಿದೆ. ಕ್ಯಾನ್ಸಲ್ ಬರೀ 10 ರೂಪಾಯಿ ಕೊಟ್ಟರು ನೋಡಿ. 6 ಕಿಲೋಮೀಟ್ರಿಗೆ 3 ಕಿಲೋಮೀಟ್ರ್ ಪಿಕಪ್ ಬಂದಿದ್ದೀನಿ. ಕ್ಯಾನ್ಸಲ್ ಆಯಿತು. ಐಟಮ್ ಸ್ಟಾಕ್ ಇರಲಿಲ್ಲಂತೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಬಾಯ್. ಇವಾಗ ಮತ್ತೆ ಎಲ್ಲಿ ಕೊಡ್ತಾನೆ ಅಲ್ಲಿಗೆ ಹೋಗೋದಷ್ಟೇ ನಮ್ಮ ಜೀವನ. ಇವತ್ತು ಕ್ಯಾನ್ಸಲ್ ಆಯಿತು ಆರ್ಡ್ರು. ಆಲ್ಮೋಸ್ಟು ಇನ್ನೂ ಬೇಕಾಗಿರೋದು 10 ಆರ್ಡ್ರು ಫಸ್ಟ್ ಟಾರ್ಗೆಟ್ಗೆ. ಇದು ಮತ್ತೆ ಕಾಲ್ ಮಾಡ್ತಾರಲ್ಲ ಸ್ವಿಗ್ಗಿ ಕಸ್ಟಮರ್ ಸಪೋರ್ಟ್ ಕಡೆಯಿಂದ, ಎದಕ್ಕೆ ಮಾಡ್ತಾವ್ರೆ? ಕಟ್ ಮಾಡಿದ್ರು ಮಾತಾಡ್ತಾರೆ ಮತ್ತೆ. ಸ್ನೇಹಿತರೆ, ಇಲ್ಲಿ ಕಾವಲ್ ಬಿಲ್ಸಂದ್ರದ್ರಲ್ಲಿ ಹತ್ರ ಬಂದಿದೆ. ಅದೇನು ಆಟೋಮೆಟಿಕ್ ಡ್ಯೂಟಿ ಸ್ಟಾಪ್ ಡೇಸ್ ಔಟ್ ಆಫ್ ಝೋನಲ್ಲಿ ಆಟೋಮೆಟಿಕ್ ಆಫ್ ಆಗಿಬಿಟ್ಟೈತೆ. ಯಾಕಾಗಿದೆ ಅಂತ ಗೊತ್ತಾಗ್ತಲ್ಲ. ಅದೇನು ಆಟೋಮೆಟಿಕ್ ಆಫ್ ಬಿಟ್ಟೈತೆ ಏನಂತ ಗೊತ್ತಾಗಲ್ಲ. ಔಟ್ ಆಫ್ ಝೋನಲ್ಲಿ ಇದ್ದೀನಿ. ಆಲ್ಮೋಸ್ಟ್ ಒಂದು 15 ನಿಮಿಷ ಬೇಕು ನಾನು ಝೋನ್. ಕಾವಲ್ ಬಿಲ್ಸಂದ್ರೆ ಸರಿ HRBR ಲೆವೆಟಲ್ಲಿ ಇದ್ದೀನಿ ಇವಾಗ ಸದ್ಯಕ್ಕೆ. ನೋಡಿದ್ರೆ ಈ ಥರ ಡ್ಯೂಟಿ ಆಫ್ ಮಾಡಿಬಿಟ್ಟವನೆ ನೋಡಿ. 60 ರೂಪಾಯಿ ಹೊಡೆದಿದ್ದೀನಿ, ಮ್ಯಾಕ್ಸ್ ಬೋನಸ್ 60 ರೂಪಾಯಿ, 880 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇನ್ನು 15 ಆರ್ಡ್ರ್ ಕರೆಕ್ಟಾಗಿ ಆಗಿದೆ. ಇದು ಡ್ಯೂಟಿ ಆಫ್ ಮಾಡಿಬಿಟ್ಟವನೆ ಆಟೋಮೆಟಿಕ್ಕು. ಅದು ಯಾಕೆ ಆಫ್ ಮಾಡೋಣ ನನಗಂದ್ರೆ ತಲೆ ಕೆಟ್ಟೋಗ್ಬಿಟ್ಟೈತೆ. ಏನು ಈ ಥರ ಮಾಡ್ತಾಯಿದ್ದಾನಂತೆ ಸ್ವಿಗ್ಗಿದವನು. ಏನು ಆಟೋಮೆಟಿಕ್ಕಾ? ಇದಕ್ಕೇನು ಹೇಳೋರು ಕೇಳೋರಲ್ಲ, ಬರೀ ಝೋನ್ ಔಟ್ ಆಫ್ ಝೋನಲ್ಲಿ ಡೆಲಿವರಿ ಕಂಪ್ಲೀಟ್ ಕೊಟ್ಟೆ ಡ್ಯೂಟಿ ಸ್ಟಾಪ್ಡ್ ನೋಡಿ. ಗೆಟ್ ಏನೋ ಆರ್ಡರ್ಸ್ ಇನ್ ಝೋನಿಗೆ ಹೋಗ್ಬಿಟ್ಟು ಡ್ಯೂಟಿ ಲಾಗಿನ್ ಮಾಡಿ ಅಂತ ಇಲ್ಲಿ ಆಪ್ಷನ್ ಕೊಟ್ಟವನೇ. ನಾನು ನಗಬೇಕು ಅಳಬೇಕಾ, ತಲೆ ಕೆಟ್ಟೋಗ್ಬಿಟ್ಟೈತ್ರಿ. ಈ ಥರ ಮಾಡಿಬಿಟ್ನಲ್ಲ. ಅದು ಮಧ್ಯಾಹ್ನ ಇವಾಗ ಟೈಮಿಂಗು 1:40 ಗಂಟೆಗೆ ಅಷ್ಟರಲ್ಲೇ 15 ಆರ್ಡ್ರ್ ಹೊಡೆದ್ಬಿಟ್ಟು 880 ಪ್ಲಸ್ 60 ರೂಪಾಯಿ ಹೋಗಿ 60 ರೂಪಾಯಿ ಬರೋಲ್ಲ ಅದು. ಯಾಕಂದ್ರೆ 4 ಗಂಟೆ ಲಾಗಿನ್ ಆಗಿದ್ರೆ ಮಾತ್ರ 60 ರೂಪಾಯಿ ಬರುತ್ತೆ, ಎಲ್ಲರೂ ಬರೋಲ್ಲ. 6 ಅವರ್ ಡ್ಯೂಟಿ ಮಾಡಿದ್ದೀನಿ, 6.5 ಗಂಟೆ. ಅಪ್ಪ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಇವಾಗ ಹೋಗ್ತೀನಿ, ಇನ್ನೇನು ಮಾಡಲಿ. ನಾನು ಝೋನಿಗೆ ಹೋಗೋಕ್ಕೂ ಟೈಮ್ ತುಂಬ ಆಗುತ್ತೆ. ಟ್ರಾಫಿಕ್ ಬೇರೆ ಫುಲ್ ಜಾಮು. ಮಾನ್ಯತೆ ಟೆಕ್ ಪಾರ್ಕ್ ಕಡೆಯಿಂದ ಹೋಗಬೇಕು. ಯಾವ ಕಡೆ ಹೋದ್ರೂ ಅಷ್ಟೇ ಟೈಮಿಂಗ್ ಆಗೋದು. ಎಲ್ಲರೂ ಇನ್ಸ್ಟಿಟ್ಯೂಟ್ ಬರಲ್ವಲ್ಲ. ಏನು ಇನ್ಸ್ಟಿಟ್ಯೂಟ್ನ ಹೊಗೆ ಇವತ್ತು ಪೀಕ್ ಅವರ್ಸ್ ಹೋಯ್ತಲ್ಲ. ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮಗೆ ಈ ಥರ ಯಾವ ಥರ ಅನುಭವ ಆಗಿದೆ ಔಟ್ ಆಫ್ ಝೋನಲ್ಲಿ ಡ್ಯೂಟಿ ಆಫ್ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಟಾಟಾ ಬಾಯ್.